ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಕಡಿಮೆ ವಾಲಿಟಿಲಿಟಿ ಇರುವ ಆದರೆ ಲಾಭ ಚೆನ್ನಾಗಿರುವ 30 ಷೇರುಗಳು. ನಾರ್ಮಲ್ ಆಗಿ ಸ್ಟಾಕ್ ಮಾರ್ಕೆಟ್ಸ್ ವಾಲಟೈಲ್, ಅಪ್ ಹೋಗುತ್ತೆ, ಡೌನ್ ಹೋಗುತ್ತೆ, ಯಾವಾಗಲೂ ಒಂದು ಫ್ಲಕ್ಚುಯೇಷನ್ ಆಗೇ ಆಗುತ್ತೆ. ಈ ವಾಲಿಟಿಲಿಟಿ ಸುಮಾರು ಜನಕ್ಕೆ ಒಂಥರ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವ್ರಿಗೆ ಅನಿಸುತ್ತೆ ತುಂಬ ಡೌನ್ ಆಗುತ್ತೆ, ತುಂಬ ಅಪ್ ಆಗ್ತಾ ಇದೆ, ಈ ಥರ ಆಗುವಾಗ ಟೆನ್ಷನ್ ಆಗ್ತಾ ಇದೆ ಅಂತ. ಎಸ್ಪೆಷಲಿ ಹೊಸ ಇನ್ವೆಸ್ಟರ್ಸ್ಗೆ ಅವರಿಗೆ ಅಭ್ಯಾಸ ಇರೋದಿಲ್ಲ ಈ ಥರ ಅಪ್ ಆ್ಯಂಡ್ ಡೌನ್ ಹೋಗೋದು. ಯಾಕಂದರೆ ಅವರು ಅದರ ಮುಂಚೆ ಬರೀ ದುಡ್ಡನ್ನು FD ಅಲ್ಲಿ ಹಾಕಿರ್ತಾರೆ. ಅದಕ್ಕೋಸ್ಕರನೇ NSE ಅವರು ಒಂದು ಇಂಡೆಕ್ಸ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ, ನಿಫ್ಟಿ 100 ಲೋ ವಾಲಿಟಿಲಿಟಿ 30 ಇಂಡೆಕ್ಸ್ ಅಂತ. ಇದರಲ್ಲಿ 30 ಸ್ಟಾಕ್ಸ್ ಇದೆ ವಿತ್ ಲೋಯೆಸ್ಟ್ ವಾಲಿಟಿಲಿಟಿ ಇನ್ ದ ಲಾಸ್ಟ್ 1 year. ಏನು ಮಾಡ್ತಾರೆ ಅಂದರೆ ಟಾಪ್ 100 ಸ್ಟಾಕ್ಸ್ ಯಾವುದಿದೆ NSE ಅಲ್ಲಿ ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪ್, ಆ ಕಂಪ್ನೀಸಲ್ಲಿ 30 ಕಂಪ್ನಿ ಯಾವುದು ಲೀಸ್ಟ್ ವಾಲಟೈಲ್ ಇದೆ ಅದನ್ನು ಈ ಇಂಡೆಕ್ಸಲ್ಲಿ ಸೇರಿಸ್ತಾರೆ. ಆವಾಗ ಈ ಪರ್ಟಿಕ್ಯುಲರ್ ಇಂಡೆಕ್ಸ್ ಸುಮಾರು ಜನಕ್ಕೆ ಸೂಟಬಲ್ ಆಗುತ್ತೆ. ಎಸ್ಪೆಷಲಿ 55 ಇಯರ್ಸ್ಗಿಂತ ಜಾಸ್ತಿ ಇದ್ದವರು ಅಥವಾ ನ್ಯೂ ಇನ್ವೆಸ್ಟರ್ಸ್ ಅಥವಾ ಜಾಸ್ತಿ ವೇರಿಯೇಷನ್ ಅವ್ರ ಪೋರ್ಟ್ಫೋಲಿಯೋಲಿ ಕಾಣಬಾರ್ದು ಅಂದರೆ ಅವ್ರಿಗೆ ಈ ಥರ ಪೋರ್ಟ್ಫೋಲಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಕ್ಚುಲಿ ಬೆಸ್ಟ್ ಸಿಚುವೇಶನ್ ಸ್ಟಾಕ್ ಮಾರ್ಕೆಟ್ ಯಾವ ಥರ ಅಂದರೆ ಸ್ಟಾಕ್ಸು ಜಾಸ್ತಿ ವಾಲಟೈಲ್ ಇರಬಾರ್ದು, ಆದರೆ ಒಳ್ಳೆ ರಿಟರ್ನ್ಸ್ ಕೊಡಬೇಕು, ಹೈ ರಿಟರ್ನ್ಸ್ ಕೊಡಬೇಕು. ನಾನು ಇವತ್ತು ಆ ಪರ್ಟಿಕ್ಯುಲರ್ ನಿಫ್ಟಿ ಇಂಡೆಕ್ಸ್ದು ಎಲ್ಲ ಕಂಪ್ನೀಸ್ದು ಹೆಸರು ಹಾಕ್ತಾ ಇದ್ದೀನಿ ಹಾಗೂ ಅವರ ಪರ್ಸೆಂಟೇಜ್ ರಿಟರ್ನ್ಸ್ ಬರಿತಾ ಇದ್ದೀನಿ. ನಿಮಗೆ ಒಂದು ಐಡಿಯಾ ಸಿಗುತ್ತೆ ಈ ಥರನೂ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ. ಸುಮಾರು ಜನಕ್ಕೆ ತಪ್ಪು ತಿಳುವಳಿಕೆ ಏನಿರ್ತದೆ ಅಂದರೆ ರಿಟರ್ನ್ಸ್ ತುಂಬ ಚೆನ್ನಾಗಿ ಬರಬೇಕಂದ್ರೆ ದಿನಾ ತುಂಬ ಅಪ್ಪು ಹೋಗ್ತಾ ಇರಬೇಕಂತ. ದಿನ ಏನು ಅಪ್ ಹೋಗ್ಬೇಕಂತಿಲ್ಲ, ದಿನ ಜಾಸ್ತಿ ಫ್ಲಕ್ಚುಯೇಷನ್ ಆಗಬೇಕಂತೇನಿಲ್ಲ. ಕಾನ್ಸ್ಟೆಂಟ್ ಆಗಿ ಒಂದು ಪರ್ಟಿಕ್ಯುಲರ್ ಪರ್ಸೆಂಟೇಜಲ್ಲಿ ಓವರ್ ದ ಪೀರಿಯಡ್ ಲಾಂಗ್ ಟರ್ಮಲ್ಲಿ ಚೆನ್ನಾಗಿ ಹೋದ್ರು ಒಳ್ಳೆ ರಿಟರ್ನ್ಸ್ ಸ್ಟಾಕ್ ಮಾರ್ಕೆಟಿಂದ ಬರುತ್ತೆ. ನಿಫ್ಟಿ 100 ಲೋ ವಾಲಿಟಿಲಿಟಿ 30 ಇಂಡೆಕ್ಸ್. ಈ ಪರ್ಟಿಕ್ಯುಲರ್ ಇಂಡೆಕ್ಸಲ್ಲಿ 30 ಸ್ಟಾಕ್ ಇದೆ. ನಂಬರ್ 1 ಏಷ್ಯನ್ ಪೇಂಟು. ನಾನು ಆಲ್ಫಾಬೆಟಿಕಲ್ ಆರ್ಡರ್ಲಿ ಹಾಕಿದ್ದೀನಿ. ನಂಬರ್ 1 ಏಷ್ಯನ್ ಪೇಂಟು, 5 ವರ್ಷದ ರಿಟರ್ನ್ಸ್ 20%, 10 ವರ್ಷದ ರಿಟರ್ನ್ಸು 21% ಪರ್ ಆ್ಯನಮ್. ಬಜಾಜ್ ಆಟೋ 17 ಹಾಗೂ 12, ಬರ್ಜರ್ ಪೇಂಟ್ಸ್ 17 ಹಾಗೂ 24, ಬಾಷ್ 3 ಹಾಗೂ 9, ಬ್ರಿಟಾನಿಯಾ ಇಂಡಸ್ಟ್ರೀಸ್ 11 ಹಾಗೂ 27, ಸಿಪ್ಲಾ 19% ಆ್ಯಂಡ್ 12%, ಕೋಲ್ಗೇಟು 7ನೇ ಕಂಪ್ನಿ 13% ಹಾಗೂ 14%, ಡಾಬರು 6% ಹಾಗೂ 13%, ಡಾಕ್ಟರ್ ರೆಡ್ಡೀಸ್ ಲ್ಯಾಬು 16% ಹಾಗೂ 9%, HCL ಟೆಕ್ಕು 23% ಹಾಗೂ 17%, HDFC ಬ್ಯಾಂಕು 10% ಹಾಗೂ 17%, ಹೀರೋ ಮೋಟೋಕಾರ್ಪ್ 4% ಹಾಗೂ 6%. 13ನೇ ಕಂಪ್ನಿ ಹಿಂದೂಸ್ತಾನ್ ಯೂನಿಲಿವರ್, 5 years ರಿಟರ್ನ್ಸ್ 7% per annum, 10 years ರಿಟರ್ನ್ಸ್ 16% per annum. ICICI ಬ್ಯಾಂಕ್ 24% per annum, 10 year ರಿಟರ್ನ್ಸ್ 17% per annum. ITC 10%, 8%, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ 6%, 13%, ಕೋಟಕ್ ಮಹೀಂದ್ರ ಬ್ಯಾಂಕ್ 9%, 17%, ಲಾಸ್ ಆ್ಯಂಡ್ ಟೂಬ್ರೋ 20% ಹಾಗೂ 17% 10 years ರಿಟರ್ನ್ಸ್ ಕೊಟ್ಟಿದೆ. 19ನೇ ಕಂಪ್ನಿ ಮ್ಯಾರಿಕೋ 5 year ರಿಟರ್ನ್ಸ್ 8%, 10 years ರಿಟರ್ನ್ಸ್ 18%, NTPC 20 ಹಾಗೂ 9, ನೆಸ್ಲೆ 18 ಹಾಗೂ 17, ಪಿಡ್ಲೈಟ್ ಇಂಡಸ್ಟ್ರೀಸ್ 18 ಹಾಗೂ 24, ಪವರ್ ಗ್ರಿಡ್ ಕಾರ್ಪೊರೇಷನ್ 18 ಹಾಗೂ 15%, ರಿಲಯನ್ಸ್ ಇಂಡಸ್ಟ್ರೀಸ್ 20% ಹಾಗೂ 20% ಪ್ರಾಫಿಟ್ 5 years ಹಾಗೂ 10 years ಕೊಟ್ಟಿದೆ. SBI ಲೈಫ್ ಇನ್ಶೂರೆನ್ಸ್ 21% per annum ರಿಟರ್ನ್ಸ್ 5 years ಕೊಟ್ಟಿದೆ. 10 yearsಗೆ ಅದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ನೂ ಲಿಸ್ಟ್ ಆಗಿರಲಿಲ್ಲ. ಸನ್ ಫಾರ್ಮಾ 24 ಹಾಗೂ 8, TCS 13 and 14, ಟೊರೆಂಟ್ ಫಾರ್ಮಾ 20% ಹಾಗೂ 23%, ಅಲ್ಟ್ರಾಟೆಕ್ ಸಿಮೆಂಟ್ 19 ಹಾಗೂ 18%, ವಿಪ್ರೋ 11% ಹಾಗೂ 8% ಪ್ರಾಫಿಟ್ 10 years ಕೊಟ್ಟಿದೆ. ಇದು ಎಲ್ಲಾದರೂ ಆವ್ರೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದರೆ 14.83% ಬಂದಿದೆ 5 years ರಿಟರ್ನ್ಸು. 10 years ರಿಟರ್ನ್ಸು 15.27% ಆವ್ರೇಜ್ ಆಗಿ ವರ್ಕೌಟ್ ಆಗಿದೆ. ಸೊ ನೀವು ನೋಡ್ಬೋದು ಲೋ ವಾಲಟೈಲ್ ಸ್ಟಾಕ್ಸ್ ಈ ಇಂಡೆಕ್ಸ್ ಅಲ್ಲಿ ಇದ್ರು ಆವಾಗ ಆವ್ರೇಜ್ ಆಗಿ 14 to 15% ಪರ್ ಆ್ಯನಮ್ ರಿಟರ್ನ್ಸ್ ಲಾಂಗ್ ಟರ್ಮಲ್ಲಿ ಕೊಟ್ಟಿದೆ. ಹಾಗೂ ಇದರಲ್ಲಿ ನೀವು ನೋಡ್ಬೋದು ಎಷ್ಟೋ ಕಂಪ್ನೀಸ್ ಅಂಡರ್ ಪರ್ಫಾರ್ಮ್ ಮಾಡಿದೆ, ಅದಾದ್ಮೇಲೂ ಈ ಥರ ರಿಟರ್ನ್ಸ್ ಬಂದಿದೆ. ಯಾಕಂದರೆ ಬೇರೆ ಯಾವುದೋ ಸ್ಟಾಕ್ಸ್ ಔಟ್ ಪರ್ಫಾರ್ಮ್ ಮಾಡಿರ್ತದೆ. ಇದು ಬೆಟರ್ ದೆನ್ ಟ್ರೆಡಿಷನಲ್ ಇನ್ಸ್ಟ್ರೂಮೆಂಟ್ಸ್ ಸಚ್ ಎಸ್ ಬ್ಯಾಂಕ್, FD, ಪೋಸ್ಟ್ ಆಫೀಸ್ ಎಕ್ಸೆಟ್ರಾ. ಈ ಪರ್ಟಿಕ್ಯುಲರ್ ಇಂಡೆಕ್ಸಲ್ಲಿ ನೀವು ಇನ್ವೆಸ್ಟ್ ಮಾಡುವಾಗ ಸ್ವಲ್ಪ ರಿಟರ್ನ್ಸ್ ಕಮ್ಮಿನೇ ಇರ್ತದೆ ಕಂಪೇರ್ ಟು ದ ಹೈ ವಾಲಟೈಲ್ ಸ್ಟಾಕ್ಸ್. ಈ ಪರ್ಟಿಕ್ಯುಲರ್ ಇಂಡೆಕ್ಸ್ ಏನಿದೆ ಅದ್ರ ಮೇಲೆ ETF ಮಾಡಿದ್ದಾರೆ ಎಷ್ಟೋ ಮ್ಯೂಚುವಲ್ ಫಂಡ್ಸು ಹಾಗೂ ಇನ್ವೆಸ್ಟರ್ಸ್ ಅದನ್ನು ಬೇಕಾದರೆ ಪರ್ಚೇಸ್ ಮಾಡ್ಬೋದು. ಎಂಟೈರ್ 30 ಕಂಪ್ನೀಸ್ ಏನಿರ್ತದೆ ಅದೆಲ್ಲನೂ ಪರ್ಚೇಸ್ ಆದಾಗ ಆಗುತ್ತೆ, ಅದರ ಎಲ್ಲದ್ರ ರಿಟರ್ನ್ಸ್ ನಿಮಗೆ ಬಂದಾಗ ಆಗುತ್ತೆ. ಇದೇ ಥರ ಇನ್ನೊಂದು ಇಂಡೆಕ್ಸ್ ಮಾಡಿದ್ದಾರೆ NSE ಅವರು, ನಿಫ್ಟಿ 200 ಮೊಮೆಂಟಮ್ 30 ಅಂತ ಮಾಡಿದ್ದಾರೆ. ಅದರಲ್ಲಿ
ಮೊಮೆಂಟಮ್ ಅಂದರೆ ತುಂಬ ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಾರೋ ಕಂಪ್ನಿ 30 ಕಂಪ್ನಿದಲ್ಲಿ ಹಾಕ್ತಾರೆ. ಅದನ್ನು ಆವಾಗ ಚೇಂಜ್ ಮಾಡ್ತಾರೆ ಡಿಪೆಂಡಿಂಗ್ ಆನ್ ದ ಮೊಮೆಂಟಮ್ ಅಥವಾ ಮೂವ್ಮೆಂಟ್ ಆಫ್ ದ ಸ್ಟಾಕ್ಸ್. ಈ ಪರ್ಟಿಕ್ಯುಲರ್ ಇಂಡೆಕ್ಸಲ್ಲಿ ಲಾರ್ಜ್ ಕ್ಯಾಪ್ಸ್ ಹಾಗೂ ಮಿಡ್ ಕ್ಯಾಪ್ಸ್ ಎರಡನ್ನೂ ಸೇರಿಸಿದ್ದಾರೆ. ಸೊ ನೀವು ನೋಡ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಬೇರೆ ಬೇರೆ ಥರ ಅಪ್ರೋಚ್ ಇದೆ. ನಮಗೆ ಯಾವುದು ಸೂಟ್ ಆಗುತ್ತೆ, ನಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದರ ಪ್ರಕಾರ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಒಂದೇ ಪರ್ಟಿಕ್ಯುಲರ್ ಮೆಥಡ್ ಅಂತ ಏನಿಲ್ಲ, ಆದರೆ ನಾವು ನಮಗೇನು ಸೂಟ್ ಆಗ್ತದೆ ಅಂತ ಮಾಡಬೇಕು. ಬೇರೆಯವ್ರು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತಿದ್ರೆ ಸುಮಾರು ಸತಿ ತಪ್ಪು ಮಾಡ್ತೀವಿ. ಯಾಕಂದರೆ ಅವ್ರ ಹತ್ರ ರಿಸ್ಕ್ ಅಪೆಟೈಟ್ ಇರ್ಬೋದು, ನಿಮ್ಮ ಹತ್ರ ರಿಸ್ಕ್ ಅಪೆಟೈಟ್ ಇಲ್ಲದೆ ಇರ್ಬೋದು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಒಂದು ಪ್ರಶ್ನೆ ನಿಮಗೆ, 2 ಸ್ಟಾಕು ಆಲ್ಮೋಸ್ಟ್ ಸಿಮಿಲರ್ ರಿಟರ್ನ್ಸ್ ಕೊಡ್ತಾ ಇದ್ದಾರೆ ಪಾಸ್ಟಲ್ಲಿ. ಒಂದು ಸ್ಟಾಕು ತುಂಬ ವಾಲಟೈಲ್ ಇದೆ, ಇನ್ನೊಂದು ಸ್ಟಾಕು ಅಷ್ಟು ವಾಲಟೈಲ್ ಇಲ್ಲ. ನೀವು ಯಾವುದನ್ನು ಚೂಸ್ ಮಾಡ್ತೀರಿ? ಮೋರ್ ವಾಲಟೈಲ್ ಇರೋ ಸ್ಟಾಕ ಅಥವಾ ಕಮ್ಮಿ ವಾಲಟಿಲಿಟಿ ಇರೋ ಸ್ಟಾಕ? ಈ ಪರ್ಟಿಕ್ಯುಲರ್ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.